ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಮತ್ತೊಂದು ಈಸಿ ರೆಸಿಪಿ ಅಷ್ಟೇ ಅಲ್ಲ, ತುಂಬ ಫ್ಲೇವರ್ಡ್ ಆಗಿರೋಂಥ ಟೇಸ್ಟಿ ಆಗಿರೋಂಥ ಒಂದೊಂದು ಸ್ವೀಟ್ ರೆಸಿಪಿ. ಹಾಗೆ ಇದನ್ನು ನಾವು ಮಾಡ್ತಿರೋದು ಗೋಧಿ ಹಿಟ್ಟಿನಿಂದ. ಮೇಲಿಂದ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆಯಿಂದ ಸಾಫ್ಟ್ ಆ್ಯಂಡ್ ಸ್ವೀಟ್ ಆಗಿರೋಂಥ ಈ ಸಿನಮನ್ ರೋಲ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಈ ರೆಸಿಪಿ ನೋಡಲಿಕ್ಕೆ ಮುಂಚೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಸಿನಮನ್ ರೋಲ್ಸ್ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ಪಷ್ಟು ಬೆಚ್ಚಗಿರುವಂಥ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ 3 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದೇ ಟೀ ಸ್ಪೂನ್ ಅಳತೆಯಲ್ಲಿ 1.5 ಟೀ ಸ್ಪೂನಷ್ಟು ಡ್ರೈ ಈಸ್ಟ್ ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಒಂದೇ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬೋಣ. ಹಾಲು ನಮಗೆ ತುಂಬ ಬಿಸಿ ಇರಬಾರ್ದು, ಮುಟ್ಟುವಷ್ಟು ಬೆಚ್ಚಗಿರೋಂಥ ಹಾಲಲ್ಲಿ ಸಕ್ಕರೆ, ಉಪ್ಪು ಮತ್ತು ಈಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಡಬೇಕು. ಈಸ್ಟ್ ಹಾಕಿರೋದ್ರಿಂದ ಆ್ಯಕ್ಟಿವೇಟ್ ಆಗೋದಕ್ಕೆ 5 ನಿಮಿಷ ಟೈಮ್ ತೊಗೊಳುತ್ತೆ. 5 ನಿಮಿಷದ ನಂತರ ಈಸ್ಟ್ ಚೆನ್ನಾಗಿ ಕರಗಿ ಈ ರೀತಿ ಆ್ಯಕ್ಟಿವೇಟ್ ಆಗಿರುತ್ತೆ. ಮೇಲಿಂದ ನೊರೆಯಾಗಿ ಕಾಣಿಸ್ತಿರುತ್ತೆ. ಆನಂತರ ನಾವು ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಇದು ಕುಕ್ಕಿಂಗ್ ಆಯಿಲ್, ಸನ್ಪ್ಯೂರ್ ಆಯಿಲ್ನ ನಾವು ಬಳಸ್ಕೋಬೋದು. ಫ್ಲೇವರ್ಡ್ ಆಗಿರಬಾರ್ದು, ಯಾವುದೇ ಸ್ಮೆಲ್ ಇಲ್ದಲೇ ಇರುವಂಥ ಎಣ್ಣೆನ ಇದಕ್ಕೆ ನಾವು ಬಳಸ್ಕೋಬೇಕು. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಫ್ಲೇವರ್ಡ್ ಆಗಿರುತ್ತೆ. ಸಿನಮನ್ ಅಂತಂದರೆ ಚಕ್ಕೆನ ಮೇಯ್ನಾಗಿ ಇದಕ್ಕೆ ಉಪಯೋಗಿಸ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಘಮ ಇರುತ್ತೆ. ಸೊ ಇದೆಲ್ಲೂ ನಮಗೆ ಹೊರಗಡೆ ಬೇಕ್ರಿನಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಾವು ಮನೆಯಲ್ಲಿ ಮಾಡಿಕೊಂಡು ಇದನ್ನು ತಿನ್ಬೋದು. ಇಲ್ಲೆಲ್ಲೂ ನಮಗೆ ಬೇಕ್ರಿನಲ್ಲಿ ಸಿಗಲ್ಲ. ಸೊ ಒಂದ್ಸತಿ ನೀವು ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ಅನ್ನೋದು ನನ್ನ ಭಾವನೆ. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಗೋಧಿ ಹಿಟ್ಟು ಹಾಕೋಣ. ಈ ಹಿಟ್ಟು ನಾವು ಹದ ಹೇಗೆ ಅಂತಂದರೆ ಕೈಗೆ ಅಂಟಬೇಕು, ಆ ರೀತಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು, ಒಂದು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರೋ ಹಾಗೆ. ಒಟ್ಟಿಗೆ ಗೋಧಿ ಹಿಟ್ಟು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ನೋಡಿಕೊಂಡು ನಾವು ಕಲಿಸ್ಕೊಂಡು ಇದಕ್ಕೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಈ ಥರದ್ದು ಒಂದು ದೊಡ್ಡದೊಂದು ಸ್ಪೂನಲ್ಲಿ ಸುಮಾರು 5 ಸ್ಪೂನಷ್ಟು ಗೋಧಿ ಹಿಟ್ಟು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಒಟ್ಟಿಗೆ ಹಾಕ್ಕೊಳ್ಳದೆ ಈ ಹಾಲಿಗೆ ಎಷ್ಟು ಇಡ್ಸುತ್ತೆ ಅಂತ ನೋಡಿಕೊಂಡು ನಾವು ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ನಿಮಗೆ ಅಳತೆನಲ್ಲೇ ಹೇಳಬೇಕು ಅಂದರೆ ಸುಮಾರು 1 ಕಪ್ಪಷ್ಟು ಹಾಲಿಗೆ 2.5 3 ಕಪ್ಪಷ್ಟು ಗೋಧಿ ಹಿಟ್ಟು ನಮಗೆ ಇದಕ್ಕೆ ಹಿಡಿಸುತ್ತೆ. ಹಿಟ್ಟೆಲ್ಲ ನೀಟಾಗಿ ಕಲಿಸ್ಕೊಂಡ ನಂತರ ಒಂದು ಸತಿ ನಾವು ಇದನ್ನು ನಾದ್ಕೊಂಬೇಡ. ಚೆನ್ನಾಗಿ ನಾದಿದ ನಂತರ ನಾವು ಇದಕ್ಕೆ ಮತ್ತೆ ಫರ್ಮೆಂಟೇಷನ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡಾಗಿದೆ. ಅದೇ ಬೌಲಲ್ಲಿ ನಾವು ಯಾವುದು ಹಿಟ್ಟನ್ನು ಕಲಿಸಿದ್ವಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 1 ರಿಂದ 1.5 ಗಂಟೆ ನಾವು ಇದನ್ನು ಮುಚ್ಚಿಟ್ಬೇಡ. ನಾವಿವಾಗ ಕಲಿಸಿರೋ ಅಂಥ ಹಿಟ್ಟು ಚೆನ್ನಾಗಿ ರೈಸ್ ಆಗಿ ಡಬಲ್ ಸೈಜಲ್ಲಿ ಆಗೋವರೆಗೂ ನಾವು ಇದನ್ನು ಫರ್ಮೆಂಟೇಷನ್ ಮಾಡೋಕ್ಕೆ ಬಿಡಬೇಕು. ಫಸ್ಟ್ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಅದಕ್ಕೆ ಎಣ್ಣೆ ಹಾಕಿ ಈ ಹಿಟ್ಟನ್ನು ಮುಚ್ಚಿಟ್ಬೇಡ. ಸೊ ಒಂದು ಬೆಚ್ಚಗಿರೋಂಥ ಜಾಗದಲ್ಲಿ ಇಟ್ಟರೆ ಬೇಗನೆ ಇದು ಫರ್ಮೆಂಟೇಷನ್ ಆಗುತ್ತೆ. ತಣ್ಣಗಿರೋಂಥ ಜಾಗದಲ್ಲಿಟ್ಟರೆ ಸ್ವಲ್ಪ ಲೇಟಾಗಿ ಹೆಚ್ಚಿನ ಸಮಯ ತಗೊಳುತ್ತೆ. ಮೈಕ್ರೋವೇವ್ ಒಳಗಡೆ ಇಡ್ಬೋದು ಅಥವಾ ಸ್ಟವ್ ಪಕ್ಕದಲ್ಲಿ ಇಟ್ಟರೆ ಬೇಗನೆ ಫರ್ಮೆಂಟೇಷನ್ ಆಗಿ ಈ ರೀತಿ ಆಗುತ್ತೆ. ಡಬಲ್ ಸೈಜಲ್ಲಾಗಿದೆ. ಇದರೊಳಗಡೆ ನೋಡಿ ಎಷ್ಟು ಚೆನ್ನಾಗಿ ಏರ್ ಫಿಲ್ ಆಗಿದೆ. ಮತ್ತು ನಾವು ಇದನ್ನು ಹೊರಗಡೆ ತೆಕ್ಕೊಂಡು ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕಿ ಚೆನ್ನಾಗಿ ಮತ್ತೊಂದು ಸತಿ ನಾದ್ಕೋಬೇಕು. ಇದರಲ್ಲಿರುವಂಥ ಏರೆಲ್ಲ ಹೊರಗಡೆ ಬರೋ ಹಾಗೆ ನಾವು ಚೆನ್ನಾಗಿ ನಾದ್ಕೊಂಡು ಈ ರೀತಿ ರೆಡಿ ಮಾಡಿಟ್ಕೋಬೇಕು. ಯೂಶ್ವಲಿ ಸಿನಮನ್ ರೋಲ್ ಮೈದಾ ಹಿಟ್ಟನ್ನು ಉಪಯೋಗಿಸಿ ಮಾಡುವಂಥದ್ದು, ಆದರೆ ಇವತ್ತು ಸ್ವಲ್ಪ ಹೆಲ್ದಿಯಾಗಿ ಮಾಡಬೇಕು ಅನ್ನೋಕ್ಕೋಸ್ಕರ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಂಡ ನಂತರ ರೋಲಿಂಗ್ ಪಿನ್ನಿಂದ ಈ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ದೊಡ್ಡದಾಗಿ ಲಟ್ಸ್ಕೋಬೇಕು. ಆದಷ್ಟು ಈ ಶೀಟ್ ನಮಗೆ ಸ್ವಲ್ಪ ಥಿಕ್ಕಾಗಿರೋ ಹಾಗೆ, ಸ್ವಲ್ಪ ದಪ್ಪಾಗಿರೋ ಹಾಗೆ ಲಟ್ಸ್ಕೋಬೇಕು. ಶೇಪ್ ಕೊಡಲಿಕ್ಕೋಸ್ಕರ ಸ್ಪ್ಯಾಚುಲೆಯಿಂದ ಶೇಪ್ ಕೊಟ್ಕೊಂಡು ರೆಕ್ಟ್ಯಾಂಗಲ್ ಶೇಪಲ್ಲಿ ಲಟ್ಸ್ಕೊಂಡಾಗಿದೆ. ಇದ್ರ ಒಳಗಡೆ ಫಿಲ್ಲಿಂಗ್ ಮಾಡಲಿಕ್ಕೆ ಸುಮಾರು 50 ಗ್ರಾಮಷ್ಟು ಬೆಣ್ಣೆ ಬೇಕಾಗುತ್ತೆ. ಬೆಣ್ಣೆ ನಮಗೆ ರೂಮ್ ಟೆಂಪ್ರೇಚರಲ್ಲಿರುವಂಥ ಬೆಣ್ಣೆ ಉಪಯೋಗಿಸ್ಕೋಬೇಕು. ಸ್ವಲ್ಪ ಸಾಫ್ಟಾಗಿರೋವಂಥ ಬೆಣ್ಣೆ ಬೇಕಾಗುತ್ತೆ. ನಾವು ಯಾವ ಟ್ರೈನಲ್ಲಿ ಬೇಕಿಂಗ್ ಮಾಡಲಿಕ್ಕೆ ಇಡ್ತಾ ಇದ್ದೀವಿ ಅದಕ್ಕೆ ಫಸ್ಟ್ ಬೆಣ್ಣೆ ಹಚ್ಕೊಂಬೇಡ. ಇದನ್ನು ರೆಡಿ ಮಾಡ್ಕೊಂಡ ನಂತರ ಉಳಿದಿರೋವಂಥ ಈ ಬೆಣ್ಣೆಗೆ ಸುಮಾರು 50 ಗ್ರಾಮಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಚಕ್ಕೆ ಪೌಡರ್. ಚಕ್ಕೆನ ಮಿಕ್ಸಿನಲ್ಲಿ ನೈಸ್ ಪೌಡ್ರ್ ಆಗೋ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರಬೇಕು. ಸುಮಾರು 3 ಟೀ ಸ್ಪೂನಷ್ಟು ಚಕ್ಕೆ ಪೌಡರ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದರದೇ ನಮಗೆ ಸಿನಮನ್ ರೋಲ್ ಅಂತಂದ್ರೆ ಮೇಯ್ನ್ ನಮಗೆ ಫಿಲ್ಲಿಂಗ್ ಮಾಡ್ಕೋಬೇಕಾಗಿರೋದು ಇದು 3 ಸೇರಿಸ್ಕೊಂಡು. ಸಕ್ಕರೆ ಇದೆ, ಬೆಣ್ಣೆ ಇದೆ, ಹಾಗೆ ಚಕ್ಕೆ ಪೌಡರ್ ಇದೆ. ಚೆನ್ನಾಗಿ ನೀಟಾಗಿ ಇದೆಲ್ಲ 3 ಕಂಬೈನ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಂಡಾಗಿದೆ. ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಲಟ್ಸ್ಕೊಂಡು ಇಟ್ಕೊಂಡಿರೋಂಥ ಶೀಟ್ ಒಳಗಡೆ ಎಲ್ಲೂ ನಮಗೆ ಗ್ಯಾಪ್ ಉಳಿದಲ್ಲೇ ಇರೋ ಹಾಗೆ ಇದನ್ನು ಫಿಲ್ ಮಾಡ್ಕೋಬೇಕು. ಬೇಕಿಂಗ್ ಆಗೋವಂಥ ಸಮಯದಲ್ಲಿ ಮನೆ ಒಳಗಡೆ ಎಲ್ಲ ಫುಲ್ ಗಮ್ಮಂತಿರುತ್ತೆ. ಅಷ್ಟು ಚೆನ್ನಾಗಿ ಇದ್ರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ನಾವು ಮಾಡಿಟ್ಕೊಂಡು ಒಂದು 8 ಕಂಟೈನರಲ್ಲಿ ಹಾಕಿ ಸುಮಾರು ದಿನ ಇಟ್ಕೊಂಡು ಕೂಡ ನಾವು ಸ್ನ್ಯಾಕ್ಸ್ ರೂಪದಲ್ಲಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ಫ್ಲೇವರ್ಫುಲ್ ಆಗಿರುವಂಥ ಸಿನಮನ್ ರೋಲ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ.
ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀಟಾಗಿ ಈ ರೀತಿ ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊಂಡಾಗಿದೆ. ಇದನ್ನು ನಿಧಾನಕ್ಕೆ ರೋಲ್ ಮಾಡ್ಕೋಬೇಕು. ಇದೊಂದು ಹೊಸ ರೆಸಿಪಿ ಅಂತ ಅನಿಸಿದರೆ ನಿಮಗೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಹಾಗೆ ನಮ್ಮ ಅಕ್ಕಪಕ್ಕ ಇರೋಂಥ ಬೇಕ್ರಿಗಳಲ್ಲಿ ಈ ಥರದ ತಿಂಡಿಗಳು ಸಾಧಾರಣವಾಗಿ ಸಿಗಲ್ಲ. ಸೊ ಖಂಡಿತ ಒಂದ್ಸತಿ ಟ್ರೈ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಫೋಟೋ ತೆಗೆದಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಕೂಡ ನಿಮ್ಮ ತಿಂಡಿಯ ಫೋಟೋಸ್ನ ನನಗೆ ಶೇರ್ ಮಾಡ್ಬೋದು. ನನಗೂ ಕೂಡ ಖುಷಿಯಾಗುತ್ತೆ ನೀವು ಟ್ರೈ ಮಾಡಿದ್ದೀರಾ ಅಂತನ್ನೋದು. ರೋಲ್ ಮಾಡಿದ ನಂತರ ನಾನು ಈ ರೀತಿ ಎಡ್ಜಸ್ನ ಸೀಲ್ ಮಾಡ್ತಾಯಿದ್ದೀನಿ. ನಂತರ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡೋಂಥ ಚಾಕುಗೆ ಫಸ್ಟು ಸ್ವಲ್ಪ ಬೆಣ್ಣೆ ಹಚ್ಕೊಂಡಿದ್ದೀನಿ. ಈಕ್ವಲ್ ಸೈಜಲ್ಲಿ ಬರೋ ಹಾಗೆ ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಬೇಡ. ಇವತ್ತು ನಾನು ಇದನ್ನು ಬೇಕಿಂಗ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಇದನ್ನು ಮೈಕ್ರೋವೇವಲ್ಲಿ ಮಾಡ್ತಿರೋದ್ರಿಂದ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ ಪ್ರೀಹೀಟ್ ಮಾಡಿರೋಂಥ ಅವನಲ್ಲಿ ಬೇಕ್ ಮಾಡ್ಕೋಬೇಕು. ಸೊ ಸ್ಟವ್ ಮೇಲೆ ಮಾಡೋವಂಥವ್ರಾದರೆ ದಪ್ಪಾಗಿರೋಂಥ ತಳ ಇರೋಂಥ ಯಾವುದೇ ಒಂದು ಬಾಣಲಿ ಅಥವಾ ಕುಕ್ಕರ್ನ ಉಪಯೋಗಿಸ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ 10 ನಿಮಿಷ ಬಿಸಿ ಮಾಡ್ಕೊಂಡ ನಂತರ ಒಂದು ಸಿಲ್ವರ್ ಪ್ಲೇಟ್ ಮೇಲೆ ಅಥವಾ ಅಲ್ಯೂಮಿನಿಯಂ ಪ್ಲೇಟ್ ಮೇಲೆ ಬೆಣ್ಣೆ ಹಚ್ಚಿ ಇದನ್ನು ಈ ರೀತಿ ಅರೇಂಜ್ ಮಾಡಿ ಕುಕ್ಕರ್ ಒಳಗಡೆ ಅಥವಾ ಬಾಣಲಿ ಒಳಗಡೆ ಇಟ್ಕೊಂಡು ಕೂಡ ನಾವು ಬೇಕ್ ಮಾಡ್ಕೋಬೋದು. ಮೈಕ್ರೋವೇವ್ ಇರೋರಾದರೆ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ 25 ಮಿನಿಟ್ಸ್ ನಾವು ಇದನ್ನು ಬೇಕ್ ಮಾಡ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಅಥವಾ ಕುಕ್ಕರ್ ಮೇಲೆ ಎರಡೂ ಟೈಮಿಂಗ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಮೈಕ್ರೋವೇವಲ್ಲಿ ಸ್ವಲ್ಪ ಬೇಗ ಆಗ್ಬೋದು, ಸ್ಟವ್ ಮೇಲೆ ಸ್ವಲ್ಪ ಸಮಯ ಹಿಡಿಬೋದು. ಸೊ ಮತ್ತೊಂದು ಸತಿ ಇದನ್ನು 10 ನಿಮಿಷ ಮುಚ್ಚಿಡಬೇಕಾಗತ್ತೆ. ಪ್ಲೇಟಲ್ಲೆಲ್ಲ ಅರೇಂಜ್ ಮಾಡಿದ್ಮೇಲೆ 10 ನಿಮಿಷ ಒಂದು ಬಟ್ಟೆ ಮುಚ್ಚಿ ಇಟ್ಟಿದ್ದೆ. 10 ನಿಮಿಷದ ನಂತರ ನಾನು ಇದನ್ನು ಬೇಕ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. 25 ಮಿನಿಟ್ಸ್ವರೆಗೂ ಟೈಮ್ ಸೆಟ್ ಮಾಡಿಕೊಂಡು ಬೇಕ್ ಮಾಡಿಕೊಂಡ್ರೆ ನಂತರ ಈ ರೀತಿ ಆಗಿರುತ್ತೆ. ಲಾಸ್ಟ್ 2 ಮಿನಿಟ್ಸ್ ಇದೆ ಅಂತನ್ನುವಾಗ ನೀವು ಮೈಕ್ರೋವೇವ್ ಓಪನ್ ಮಾಡಿ ಚೆಕ್ ಮಾಡ್ಕೋಬೋದು. ಕೆಲವು ಮೈಕ್ರೋವೇವ್ ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿಕೊಂಡು ಈ ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ನೋಡಿದ ತಕ್ಷಣ ಗೊತ್ತಾಗಿದ ತಕ್ಷಣ ನಾವು ಹೊರಗಡೆ ತೆಕ್ಕೋಬೋದು. 25 ಮಿನಿಟ್ಸ್ ನಂತರ ನಾನು ಇದನ್ನು ಹೊರಗಡೆ ತೆಗೆದಿದ್ದೀನಿ. ಕ್ರಿಸ್ಪಿಯಾಗಿರೋಂಥ ಸ್ವೀಟ್ ಆ್ಯಂಡ್ ಸಾಫ್ಟ್ ಆಗಿರೋಂಥ ಫ್ಲೇವರ್ಡ್ ಆಗಿರೋಂಥ ಸಿನಿಮನ್ ರೋಲ್ಸ್ ರೆಡಿಯಾಗಿದೆ. ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಹಾಗೆ ಯಾರಿಗೂ ಗೊತ್ತೂ ಆಗಲ್ಲ ಇದು ಗೋಧಿ ಹಿಟ್ಟಿಂದ ಮಾಡಿರೋದು ಅಂತ. ಅಷ್ಟು ಚೆನ್ನಾಗಾಗಿದೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.